ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಆಗಿ ಕಾಯ್ತಾ ಇದ್ರಿ ಅಂಥ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಹಾಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗು ಮತ್ತು ಡಿ ಕ್ಯಾಟಗರೇಷನ್ ರೌಂಡ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಡಿ ಕ್ಯಾಟಗರೇಷನ್ ರೌಂಡ್ ಯಾವಾಗ, ಥರ್ಡ್ ರೌಂಡ್ ಯಾವಾಗ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತ ಹೋಗೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಇವಾಗ ನಾನು ಪ್ಯಾರಾಮೆಡಿಕಲ್ ಬೋರ್ಡ್ನಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಥರ್ಡ್ ರೌಂಡ್ ಕೌನ್ಸಿಲಿಂಗ್ ನೋಟಿಫಿಕೇಷನ್. ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ನೋಟಿಫಿಕೇಷನ್. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಬನ್ನಿ, ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಿ ಡಿ ಎಫ್ ಓಪನ್ ಆದಮೇಲೆ ಅಲ್ಲಿ ನಿಮ್ಮ ರ್ಯಾಂಕ್ ವೈಸ್ ಕೌನ್ಸಿಲಿಂಗ್ ಕರೆದಿದ್ದಾರೆ. ನೋಡಿ, ಯಾವ ಡೇಟಿಗೆ ಕರೆದಿದ್ದಾರೆ ಅಂದರೆ 26/11/2024ರಿಂದ 28/11/2024 ನಿಮಗೆ ಕ್ಯಾಸ್ಟ್ ಮೇಲೆ ಸೀಟ್ ಕೊಡ್ತಾರೆ. ಅಂದರೆ ನಿಮ್ಮ ರ್ಯಾಂಕ್ ವೈಸು ನಿಮ್ಮ ಕ್ಯಾಸ್ಟ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಹಾಗೆ ನೀವು ಕೆಳಗಡೆ ನೋಡ್ತಾ ಬಂದರೆ ಇಲ್ಲಿ ಇನ್ನೊಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ. 29/11/2024 ನಿಮಗೆ ಡಿ ಕ್ಯಾಟಗರೇಷನ್ ರೌಂಡ್ ಅಂದರೆ ಲಾಸ್ಟ್ ಕೊನೆಯ ಸುತ್ತು ಡಿ ಕ್ಯಾಟಗರೇಷನ್ ರೌಂಡ್ ಮಾಡ್ತಾ ಇದ್ದಾರೆ. ಡಿ ಕ್ಯಾಟಗರೇಷನ್ ರೌಂಡಲ್ಲಿ ನಿಮಗೆ ಯಾವುದೇ ಕ್ಯಾಸ್ಟ್ ಮೇಲೆ ಕೊಡಲ್ಲ, ನಿಮ್ದು ಯಾವುದೇ ರಿಸರ್ವೇಷನ್ ಇದ್ರೂ ಕೊಡಲ್ಲ. ಈಗ ಎಕ್ಸಾಂಪಲ್ HK, SC, ST, ಥರ್ಡ್ ಬಿ, ಕ್ಯಾಸ್ಟ್ 1, ಕ್ಯಾಟಗರಿ 1, 2A ಈ ಥರ ನಿಮಗೆ ಕೊಡ್ತಾ ಇದ್ರಲ್ಲ. ಡಿ ಕ್ಯಾಟಗರೇಷನ್ ರೌಂಡಲ್ಲಿ ನಿಮಗೆ ಆ ಥರ ಕೊಡಲ್ಲ. ಏನಿದ್ರು ನಿಮಗೆ ರ್ಯಾಂಕ್ ವೈಸ್ ಕರೀತಾರೆ. ಅದ್ರ ಬಗ್ಗೆನೂ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡಿ, 29ನೇ ತಾರೀಕಿನಿಂದ ನಿಮಗೆ ಮಾರ್ನಿಂಗು ಮತ್ತು ಮಧ್ಯಾಹ್ನ 2 ಸೆಕ್ಷನಲ್ಲಿ ನಿಮಗೆ ಕೌನ್ಸಿಲಿಂಗ್ ಮುಗಿಸಿ ಪ್ಯಾರಾಮೆಡಿಕಲ್ 2024-25ನೇ ಸಾಲಿನ ಅಡ್ಮಿಷನ್ ಪ್ರೊಸೆಸಿಂಗ್ ಕ್ಲೋಸ್ ಮಾಡಿ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮ್ಮ ಕೌನ್ಸಿಲಿಂಗ್ ಯಾವ ಡೇಟಿಗೆ ಇದೆ ಆ ಡೇಟ್ಗೆ ನೀವು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಅಡ್ರೆಸ್ಸು, ಗೌರ್ಮೆಂಟ್ ವಿಕ್ಟೋರಿಯಾ ಹಾಸ್ಪಿಟಲ್, KR ಮಾರ್ಕೆಟ್ ರೋಡ್, ಬೆಂಗಳೂರು ಅಂತ. ಅಲ್ಲಿಗೆ ಹೋಗಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು. ನಿಮಗೇನಾದರೂ ಥರ್ಡ್ ರೌಂಡಲ್ಲಿ ನಿಮಗೇನಾದರೂ ಸೀಟ್ ಸಿಗಲಿಲ್ಲ ಅಂದರೆ ನಿಮಗೆ 29ನೇ ತಾರೀಕಿಗೆ ಡಿ ಕ್ಯಾಟಗರೇಷನ್ ರೌಂಡ್ ಅಂತ ಮಾಡ್ತಾರೆ. ಅದಕ್ಕೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೇನಾದರೂ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕು ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಫೋರ್ತ್ ರೌಂಡಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಥರ್ಡ್ ರೌಂಡ್ಗೆ ಹೋಗೋ ಹಾಗೂ ಫೋರ್ತ್ ರೌಂಡ್ಗೆ ಹೋಗೋ ಸ್ಟೂಡೆಂಟ್ಸ್ಗೆ ಆಲ್ ದಿ ಬೆಸ್ಟ್. ಒಳ್ಳೆ ಕಾಲೇಜು, ಒಳ್ಳೆ ಕೋರ್ಸ್ ಸಿಗಲಿ ಅಂತ ನಾವು ಅಂದ್ಕೊಳ್ತೀವಿ. ಓಕೆ ಫ್ರೆಂಡ್ಸ್.